ಒಂದು ಮೈದಾನದ ನಡುವೆ ದೊಡ್ಡದಾದ ಕಾಲುವೆ ಇತ್ತು. ಆ ಕಾಲುವೆಗೆ ಸಣ್ಣದಾದ ಸೇತುವೆಯೊಂದಿತ್ತು. ಆ ಸೇತುವೆಯ ಮೇಲೆ ಒಂದು ಸಾರಿ ಒಬ್ಬರು ಮಾತ್ರ ನಡೆದು ಹೋಗಲು ಅವಕಾಶವಿತ್ತು. ಆ ಕಾಲುವೆಯ ಎರಡೂ ದಡಗಳಲ್ಲಿ 2 ಮೇಕೆಗಳು ಮೇಯುತ್ತಿದ್ದವು. ಸಂಜೆಯಾಗುತ್ತಿದ್ದಂತೆ ಆ 2 ಮೇಕೆಗಳು ಕಾಲುವೆ ದಾಟಿ ಮನೆ ಕಡೆ ಹೋಗಲು ಸಿದ್ಧವಾದವು. ಇದೀಗ ನನಗೆ ಹೊಟ್ಟೆ ತುಂಬಿದೆ. ನಾನು ಮನೆಗೆ ಹೋಗಿ ನನ್ನ ಮಗುವಿಗೆ ಹಾಲು ಕೊಡಬೇಕು. ಸಂಜೆಯಾಗುತ್ತಿದೆ. ಬೇಗನೆ ಹೋಗಿ ಆಚೆಯ ದಡದಲ್ಲಿರುವ ನನ್ನ ಮನೆಯನ್ನು ಸೇರಬೇಕು. ಹೊರಡುತ್ತೇನೆ. 2 ಮೇಕೆಗಳು ಕಾಲುವೆ ದಾಟಲು ಸೇತುವೆಯ ಮಧ್ಯೆ ಎದುರಾಗಿ ಬಂದು ನಿಂತವು. ಮುಂದೆ ಸೇತುವೆ ದಾಟಲು ದಾರಿ ಇಲ್ಲದೆ ಕಂಗಾಲಾದವು. ಆಗ ದೊಡ್ಡ ಮೇಕೆಯು ದರ್ಪದಿಂದ, ಎಲೆ ಚಿಕ್ಕ ಮೇಕೆಯೇ, ನಾನು ಬೇಗನೆ ಮನೆ ಸೇರಬೇಕಾಗಿದೆ. ಹಿಂದಕ್ಕೆ ನಡೆ. ಅಯ್ಯ, ನನ್ನ ಮಗುವಿಗೆ ಬೇಗನೆ ಹೋಗಿ ಹಾಲು ಕೊಡಬೇಕು. ನೀನೇ ದಯಮಾಡಿ ಹಿಂದಕ್ಕೆ ನಡೆ. ನಾನು ನಿನಗಿಂತ ದೊಡ್ಡವನು. ನೀನೇ ಹಿಂದಕ್ಕೆ ನಡೆ. ನೀನು ದೊಡ್ಡವನೇ ಇರಬಹುದು. ಮೊದಲು ಸೇತುವೆ ಮೇಲೆ ಬಂದವಳು ನಾನು. ಆದ್ದರಿಂದ ನೀನೇ ಹಿಂದಕ್ಕೆ ನಡೆ. ಸಾಧ್ಯವೇ ಇಲ್ಲ. ನಾನಂತೂ ದಾರಿ ಬಿಡುವುದೇ ಇಲ್ಲ. ಹೀಗೆ ಇಬ್ಬರು ಜಗಳವಾಡತೊಡಗಿದರು. ಅದರಲ್ಲಿ ಚಿಕ್ಕ ಮೇಕೆ ಅಪಾಯದ ಸುಳಿವನ್ನು ಅರಿಯಿತು. ಆಗ ದೊಡ್ಡ ಮೇಕೆಗೆ ಈ ರೀತಿ ಹೇಳಿತು. ಅಯ್ಯ, ದಯಮಾಡಿ ಜಗಳವನ್ನು ನಿಲ್ಲಿಸು. ಇಲ್ಲದಿದ್ದರೆ ನಾವಿಬ್ಬರು ಕಾಲುವೆಗೆ ಬಿದ್ದು ಸಾಯಬೇಕಾಗುತ್ತದೆ. ಹೌದು, ಕ್ಷಮಿಸು. ನಾನು ಮೊದಲು ಯೋಚಿಸಲೇ ಇಲ್ಲ. ನೀನೇ ಇದಕ್ಕೆ ಉಪಾಯವನ್ನು ಹುಡುಕು. ನಾನು ಸೇತುವೆ ಮೇಲೆ ಕುಳಿತುಕೊಳ್ಳುವೆ. ನೀನು ನನ್ನ ಮೇಲೆ ದಾಟಿ ಹೋಗು. ಆ ನಂತರ ನಾನು ಹೋಗುವೆ. ಇಲ್ಲ ಇಲ್ಲ, ನಾನೇ ಕುಳಿತುಕೊಳ್ಳುವೆ. ನೀನು ನನ್ನ ಮೇಲೆ ದಾಟಿ ಹೋಗು. ಹೀಗೆ ಒಂದಕ್ಕೊಂದು ಸಹಕಾರ ಮತ್ತು ಬುದ್ಧಿವಂತಿಕೆಯಿಂದ ಸೇತುವೆಯನ್ನು ದಾಟಿ ಮನೆ ಸೇರಿದವು.